ಎಲ್ರಿಗೂ ಶುಭ ಮುಂಜಾನೆ ರೀ. ಇವತ್ತು ನಮಗೆ ಸ್ಪೆಷಲ್ ಡೇ ಐತಿ, ಯಾಕಂದ್ರೆ ನಮ್ಮ ಆಶಾ ಅವರು ಹಾಸ್ಟೆಲ್ದಿಂದ ಬರಾಕ್ತಾರೆ ರೀ. ಹೀಗಾಗಿ ನಾ ಪಟಾಪಟ ಎದ್ದ ಎಲ್ಲ ಕೆಲಸ ಮಾಡ್ಕೋಬೇಕಂತೇಳಿ ಎದ್ದಿದ್ದೆ ರೀ. ಯಾಕಂದ್ರೆ ಆಕೆ ಜೊತೆ ಮಾತಾಡೋಕೆ ಟೈಮ್ ಸಿಗಲಿ ಅಂತೇಳಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಆಮೇಲೆ ಚಪಾತಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೆ ರೀ. ಚಪಾತಿ ಮಾಡ್ಕೊಂಡೆ ರೀ. ಆಮೇಲೆ ನೀರು ಕಾದಿದ್ದು ಊಟಕ್ಕಿಂತ ಮೊದಲಿನ ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಅವಂಗೆ ಸ್ನಾನ ಹಾಕ್ಬಿಟ್ಟ. ನಾ ಹಿಮಾಲಯ ಲೋಷನ್ ಆಗಲಿ ಪೌಡ್ರ್ ಆಗಲಿ ನಾ ಎಲ್ಲ ಹಿಮಾಲಯನ ಯೂಸ್ ಮಾಡ್ತೀನಿ ರೀ ನಮ್ಮ ಬೇಬಿಗೆ ಹುಟ್ಟಿದಾಗಿಂದ್ರೆ. ಆಮೇಲೆ ಅರ್ವಿ ಇದ್ದು ರೀ ಒಗೆದಿಟ್ಟು ಹೋಗಿದ್ದೆ ರೀ. ಆಂಟಿ ಬಂದುಬಿಟ್ಟ ಅದೆಲ್ಲ ಒಣಗಿ ಹಾಕಿ ಕೆಲಸ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬಂದರು ನೋಡ್ರಿ ನಮ್ಮ ಆಶೆ ಅವರು ಹಾಸ್ಟೆಲಿಂದ. ಅವ್ರ ಪಪ್ಪ ಕರ್ಕೊಂಡು ಬರಕ್ಕೆ ಹೋಗಿದ್ದರು ರೀ ಆಕೆಗ ಹಾಸ್ಟೆಲ್ಗೆ. ನೋಡ್ರಿ ಹೆಂಗೆ ಮಾಡಾಕ್ತಾಳಂತ. ಆಕೆ ಬಂದಿದ್ದ ಒಂದು ಖುಷಿ ರೀ. ಆಮೇಲೆ ಬಂದುಬಿಟ್ಟು ನಾವು ಹಂಗೆ ಸ್ನ್ಯಾಪ್ ಹಾಕಿದ್ದೆ ರೀ. ಭಾಳ ದಿವ್ಸ ನಂತರ ಹಾಕಿದ್ದೆ ರೀ. ಅಂದ್ರೆ ಆಕೆ ಜೊತೆ ಆಮೇಲೆ ಆಕಿನ ಕರ್ಕೊಂಡು ಬೇಕ್ರಿಗೆ ಹೊಂಟಿದ್ದೆ ರೀ. ಏನಾದರೂ ಸರ್ಪ್ರೈಸ್ ಕೊಡ್ಬೇಕಂತೇಳಿ ಆಮೇಲೆ ಒಂದು ಚಾಕ್ಲೇಟ್ ಕೊಡಿಸಿದ್ದೆ ರೀ. ಡೈರಿ ಮಿಲ್ಕ ತೊಗೊಂಬಿಟ್ಟು ಬರಾಕ್ತಿದ್ದು ರೀ. ಬಂದುಬಿಟ್ಟ ಆಮೇಲೆ ನೋಡ್ರಿ ಇದು ತೆಗ್ಯಾಕೆ ಬರೋತ್ತಾಗಿತ್ತು ರೀ ವಿಡಿಯೋ ಮಾಡ್ಬೇಕಂದ್ರೆ. ಆಮೇಲೆ ಬಂದುಬಿಟ್ಟು ಚಹಾ ಕುಡ್ದು ರೀ. ಆಮೇಲೆ ವೆದರ್ ಎಷ್ಟು ಚಂದ ಕಾಣಾಕ್ತಿತ್ತು ರೀ. ಆಮೇಲೆ ಗಾಳಿ ಚಂದ ಬಿಸಾಕ್ತೈತೆ ಅಂತೇಳಿ ನೋಡ್ರಿ ಎಷ್ಟು ಚಂದ ಕಾಣಾಕ್ತೈತೆ ಅಂತೇಳಿ ವಿಡಿಯೋ ಮಾಡ್ಕೊಂಡೆ ರೀ. ಆಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಹಾಸಿಗೆ ಹಚ್ಕೊಳಕ್ಕಂತೇಳಿ ಹೋಗಿದ್ದೆ ರೀ. ವಿಡಿಯೋ ಒಳಗೆ ಏನೇ ಚೇಂಜಸ್ ಬೇಕಾಗಿತ್ತಂದ್ರು ಕಮೆಂಟ್ ಮಾಡಿರಿ, ನಡಿತೈತಿ, ಚೇಂಜಸ್ ಮಾಡ್ಕೋತೇನೆ ರೀ. ಆಮೇಲೆ ಹಾಸಿಗೆ ಎಲ್ಲ ಹಾಸ್ಕೊಂಡು ನಂದಂತೂ ಡೈಲಿ ರುಟೀನ್ ಐತ್ರಿ ಇದು. ಆಮೇಲೆ ಹಾಸಿಗೆ ಹಾಸ್ಕೊಂಡು ಊಟ ಮಾಡಕ್ಕಂತೇಳಿ ಕೂತಿದ್ದೆ ರೀ. ಊಟ ಮಾಡ್ಕೊಂಡು ಹಂಗೆ ಟಿ ವಿ ನೋಡ್ಕೋತ ಸೀರಿಯಲ್ ನೋಡ್ಕೋತ ಊಟ ಮಾಡ್ತೇನೆ, ಅಡುಗೆ ಮಾಡ್ತೇನೆ ರೀ. ಆಮೇಲೆ ಮಳೆ ಒಳಗೆ ಭಾಳ ಗಾಡಿ ನೆಂದಿತ್ತಂತೇಳಿ ಮಳೆ ಬಿದ್ದಿದ್ದ ಕಾರಣದಿಂದ ಎಲ್ಲ ಒರೆಸ್ಕೊಂಡು ಚಾರ್ಜ್ ಹಾಕಿದ್ದೆ ರೀ ನಮ್ಮ ಬೇಬಿ ಗಾಡಿ. ಆಮೇಲೆ ಟೈಮ್ 12 ಗಂಟೆ ಯಾವಾಗ ಆಗ್ತೈತಿ ಅಂತ ಕಾಯಾಕ್ತಿದ್ದು ರೀ. ಆಲ್ಮೋಸ್ಟ್ ಆಗಕ್ಕೆ ಬಂದಿತ್ತು ನೋಡ್ರಿ. ಆಮೇಲೆ ಆಗಿದ ನಂತರ ಗಿಫ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಒಬ್ರು ಕೊಟ್ಟು ರೀ. ನಮ್ಮ ಹಸ್ಬೆಂಡ ನಾನು ಬೇಬಿ ಒಂದೊಂದು ಕೊಟ್ಟು ರೀ. ಆಮೇಲೆ ಕೊಟ್ಟಿದ ನಂತರ ಖುಷಿ ಆದಳ್ರಿ. ಖುಷಿ ಆಗಿಬಿಟ್ಟು ಆಕೆ ಬರ್ತಡೇ ರೀ. ಎಲ್ಲರೂ ವಿಶಸ್ ಮಾಡಿರಿ, ಕಮೆಂಟ್ ಮಾಡಿರಿ, ವಿಶ್ ಮಾಡಿ. ಆಮೇಲೆ ಆಕೆ ಗಿಫ್ಟ್ ಪ್ಯಾಕ್ ಓಪನ್ ಮಾಡಾಕ್ತಿದ್ದಳ್ರಿ. ಅದು ನಾನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅಂಥೇಳಿ ಸ್ವಲ್ಪ ಹೆಚ್ಚು ಪ್ಯಾಕಿಂಗ್ ಮಾಡಿಸಿದ್ದೆ ರೀ. ಯಾಕಂದ್ರೆ ಆಕೆಗೆ ತೆಗಿಯುವಾಗೂ ಏನೈತಿ ಅಂತ ಅನ್ನಿಸ್ಬೇಕಲ್ರಿ, ಅದ್ರ ಸಂಬಂಧ. ಹೀಗಾಗಿ ಆಕೆಗಂತೂ ಭಾಳ ಖುಷಿ ಆಯ್ತು ಅಂತ ಅನಿಸ್ತಿದ್ರಿ ನನಗೂ. ಇನ್ನು ನೋಡ್ಬೇಕ್ರಿ. ಆಕೆ ನಿನಗೆ ಖುಷಿ ಆಗಿತ್ತಂದ್ರೆ ಕಮೆಂಟ್ ಮಾಡುವ. ನಿಮ್ಗೆ ಈಕಿ ಬಗ್ಗೆ ಅಂತೂ ಒಂದು ಮಾತು ಹೇಳಾಕಬೇಕ್ರಿ. ಈಕೀಗ ನಾ ಹಚ್ಕೊಂಡಿದ್ದಷ್ಟು ಆಕೆ ಹಚ್ಕೊಂಡಾಳೋ ಇಲ್ಲೋ ಅಂತ ನಂಗೆ ಗೊತ್ತಿಲ್ಲ ರೀ. ಯಾಕಂದ್ರೆ ನಾನು ನನಗೆ ತಂಗಿ ತಮ್ಮ ಅದಾರ ರೀ. ಬಟ್ ಬೆಂಗಳೂರೊಳಗೆ ಇರ್ತಾರೋ ಅವ್ರು ಅಷ್ಟು ನನ್ನ ಜೊತೆ ಇಲ್ಲಿ ಬರೋದಿಲ್ಲ, ಮಾತಾಡ್ತಾರೆ ರೀ. ಬಟ್ ಫೋನ್ ಒಳಗೆ ಅಷ್ಟೇ ರೀ. ಯಾವಾಗಾದ್ರೂ ವರ್ಷಕ್ಕೊಮ್ಮೆ ಮೀಟ್ ಆಗ್ತಾರೆ ರೀ. ಹೀಗಾಗಿ ನಾ ಈಕಿ ರೂಪ ಒಳಗೆ ಅವ್ರಿಗೆ ನೋಡ್ತೇನೆ ರೀ. ಅದ್ರ ಸಂಬಂಧ ನಾ ಹಚ್ಕೊಂಡಿದ್ರಿ. ಹೋದ ಜನ್ಮದ ಋಣನೋ ಏನೋ ಗೊತ್ತಿಲ್ಲ ರೀ ನನಗೆ. ನಾ ಈ ಜನ್ಮ ಒಳಗೆ ಈಕೀಗ ಹಚ್ಕೊನಿ. ಬಟ್ ಹಿಂಗೆ ಸಿಟ್ಟು ಬಂದಾಗ ಆಕಿನೂ ಮಾತು ಬಿಡ್ತಿರ್ತಾಳು, ನಾನು ಮಾತು ಬಿಡ್ತಿರ್ತೇನೆ ರೀ. ಬಟ್ ಅಷ್ಟೊಂದೇನು ದ್ವೇಷ ಅಂತೂ ಏನಿಲ್ಲ ರೀ. ಆಮೇಲೆ ಈ ಬರ್ತಡೇ ದಿವಸ ಆಕಿಗೆ ಇಂಥದ್ದೆಲ್ಲ ಹೇಳಬಾರ್ದು ರೀ. ಬಟ್ ಹೇಳಾಕತ್ತೇನು ಅಶ್ವಿನಿ ಏನೇ ತಪ್ಪಾಗಿತ್ತಂದರೂ ಅಲ್ಲಿ ಸಹಿಸ್ಕೊಂಬಿಡು. ಆಮೇಲೆ ಹ್ಯಾಪಿ ಬರ್ತಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ನಗ್ನಗ್ತಾ ಇರು, ನಿನ್ನ ಎಲ್ಲ ಕನಸು ನನಸಾಗಲಿ ಅಂತ ಆಶಿಸ್ತೀನಿ. ನಿಮ್ಮ ಮಮ್ಮಿ ಪಪ್ಪ ಎಷ್ಟು ಪ್ರೀತಿ ಮಾಡ್ತಾರಲ್ಲ ಅಷ್ಟೊಂದು ನಾನು ಮಾಡ್ತೇನೆ ಅಂತ ಅನ್ನಿಸ್ತೈತಿ. ಬಟ್ ನಿನಗೇನು ಅನ್ನಿಸ್ತೈತೋ ನಂಗೆ ಗೊತ್ತಿಲ್ಲ. ಏನು ಅನ್ನಿಸ್ತೈತಿ ಅದನ್ನು ಕಮೆಂಟ್ ಮಾಡು, ಇಲ್ಲ ಡೈರೆಕ್ಟ್ ಹೇಳು. ಈಕಿ ಹೆಂಗೆ ಗೊತ್ತ್ರಿ ನಿಮಗೆ, ಈಕಿ ಡೈರೆಕ್ಟ್ ಒಟ್ಟು ಮಾತಾಡೋದಿಲ್ಲ ರೀ. ಆಮೇಲೆ ಏನೋ ಮೆಸೇಜ್ ಮಾಡ್ತಾಳ್ರಿ, ಇನ್ನೂ ಮಾಡ್ತಾಳ್ರಿ ಮೆಸೇಜ. ಬಟ್ ಡೈರೆಕ್ಟ್ ಮಾತಾಡೋದಿಲ್ಲ ಇನ್ನೂ ತನಕ ನಾನು ಮುಂದ್ರಿ. ಆಮೇಲೆ ನಿನ್ನ ಇಡೀ ದಿನ ನಗ್ತಾ ಇರು. ಆಮೇಲೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಅಶ್ವಿನಿಗೆ ವಿಶ್ ಮಾಡಿರಿ.